ಇನ್ನು ಯುದ್ಧ ವಿರಾಮದ ಮಧ್ಯೆಯೂ ಇರಾನ್ ಮೇಲೆ ದಾಳಿ ನಡೆಸಿದ್ದಾರೆ. ಇರಾನ್ನ ದಕ್ಷಿಣ ಟೆಹರಾನ್ನಲ್ಲಿ ಜನರ ಮಾರಣ ಹೋಮ. ಇರಾನ್ನ ದಕ್ಷಿಣ ಟೆಹರಾನ್ನಲ್ಲಿ ಜನರ ಮಾರಣ ಹೋಮ ಆಗಿದೆ. ಈಗಾಗಲೇ ಡ್ರೋನ್ ಅಟ್ಯಾಕ್ನಲ್ಲಿ 12ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಜನವಸತಿ ಕಟ್ಟಡದ ಮೇಲೆ ಕ್ಷಿಪಣಿಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಲೆಬನಾನ್ನ ಬೈರುತ್ನಲ್ಲಿ 9 ಮಂದಿ ದುರ್ಮರಣರಾಗಿದ್ದಾರೆ. ದಕ್ಷಿಣ ಬೈರುತ್ತ ಉಪನಗರಗಳ ಮೇಲೂ ಕೂಡ ಡ್ರೋನ್ ಅಟ್ಯಾಕ್ ನಡೆಸಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ದಾಳಿ ನಡೆಸ್ತಾ ಇರುವಂತಹ ಇಸ್ರೇಲ್ ಸೇನೆ ಈಗ ಇಸ್ರೇಲ್ ಸದ್ಯಕ್ಕೆ ಇರಾನ್ ಮೇಲೆ ಏಕಾಏಕಿ ದಾಳಿಯನ್ನು ಮಾಡ್ತಾ ಇದೆ. ಗಾಜಾ ಬೇಲಿನ ಏರ್ ಸ್ಟ್ರೈಕ್ನಲ್ಲಿ 4 ದುರ್ಮರಣರಾಗಿದ್ದಾರೆ. ಯುದ್ಧಕ್ಕೆ ಬ್ರೇಕ್ ಹಾಕಿದ್ದೇವೆ ಅನ್ನುತ್ತಲೇ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಕದನ ವಿರಾಮದ ಹೊರತಾಗಿಯೂ ಇಸ್ರೇಲ್ ಅಟ್ಯಾಕ್ ಅನ್ನು ಮಾಡಿದೆ. ಯುದ್ಧ ವಿರಾಮದ ಮಧ್ಯೆಯೂ ಇರಾನ್ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಈಗಾಗಲೇ ಏನು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಹಿಂದೆ ಒಂದು ಪೋಸ್ಟನ್ನು ಮಾಡಿರ್ತಾರೆ, ಕದನ ವಿರಾಮವನ್ನು ಇಂಡೈರೆಕ್ಟ್ ಆಗಿ ಘೋಷಣೆಯನ್ನು ಮಾಡಿರ್ತಾರೆ. ಆದರೂ ಸಹಿತ ಅಮೆರಿಕ ಮತ್ತು ಇಸ್ರೇಲ್ ಈಗಾಗಲೇ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಇಸ್ರೇಲ್ ಅವರು ಇರಾನ್ನ ಲೆಬನಾನ್ನ ಬೈರುತ್ತಲ್ಲಿರುವಂತಹ 9 ಮಂದಿ ಈ ಒಂದು ದಾಳಿಯಲ್ಲಿ ದುರ್ಮರಣ ಹೊಂದಿದ್ದಾರೆ. ದಕ್ಷಿಣ ಬೈರುತ್ತ ಉಪನಗರಗಳ ಮೇಲೂ ಕೂಡ ಡ್ರೋನ್ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್ ಸೇನೆ. ಇರಾನ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ. ಯುದ್ಧಕ್ಕೆ ಬ್ರೇಕ್ ಹಾಕಿದ್ದೇವೆ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಕ್ಷಿಪಣಿ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇರಾನ್, ಲೆಬನಾನ್, ಗಾಜಾ ಮೇಲೆ ನಿರಂತರವಾದಂತಹ ಕ್ಷಿಪಣಿ ದಾಳಿಗಳನ್ನು ನಡೆಸ್ತಾ ಇದೆ ಇಸ್ರೇಲ್. ಕದನ ವಿರಾಮದ ಹೊರತಾಗಿಯೂ ಕೂಡ ಇಸ್ರೇಲ್ ಈ ಒಂದು ನಿಯಮವನ್ನು ಮೀರಿದ ಯುದ್ಧ ವಿರಾಮದ ಮಧ್ಯೆಯೂ ಕೂಡ ಇರಾನ್ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಇರಾನ್ನ ದಕ್ಷಿಣ ಟೆಹರಾನ್ನಲ್ಲಿರುವಂತಹ ಜನರು ಮಾರಣ ಹೋಮ ಆಗಿದೆ. ಡ್ರೋನ್ ಅಟ್ಯಾಕ್ನಲ್ಲಿ ಈಗ ಸದ್ಯಕ್ಕೆ 12ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಜನವಸತಿ ಕಟ್ಟಡಗಳ ಮೇಲೆ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ಕೂಡ ಜಂಟಿ ದಾಳಿಗಳನ್ನು ಮಾಡಿಕೊಂಡು ಬರ್ತಾನೆ ಇದೆ. ಅಮೆರಿಕ ಈ ಹಿಂದೆ ಒಂದು ಪೋಸ್ಟನ್ನು ಮಾಡಿತ್ತು, ಇಂಡೈರೆಕ್ಟ್ ಆಗಿ ಏನು ಇರಾನ್ನ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ದಾಳಿಯನ್ನು ಮಾಡಲ್ಲ ಅಂತೇಳಿ. ಆದರೂ ಸಹಿತ ಅಮೆರಿಕ ದಾಳಿಯನ್ನು ಮಾಡಿತು. ಇಸ್ರೇಲ್ ಕೂಡ ಈಗ ಅದೇ ರೀತಿಯಲ್ಲಿ ದಾಳಿಯನ್ನು ಕದನ ವಿರಾಮ ಅನ್ನುವಂತಹ ರೀತಿಯಲ್ಲಿ ಹೇಳ್ಕೊಂಡೇ ಈಗ ಮತ್ತೊಮ್ಮೆ ಅಟ್ಯಾಕನ್ನು ಮಾಡ್ತಾ ಇದೆ ಇರಾನ್ ಮೇಲೆ. ಇರಾನ್ನ ಲೆಬನಾನ್ ಆಗಿರ್ಬೋದು, ಗಾಜಾ ಆಗಿರ್ಬೋದು, ಪ್ರಮುಖ ಪ್ರದೇಶಗಳು ಏನಿರ್ತವೆ ಕಟ್ಟಡಗಳನ್ನು ಗುರಿಯಾಗಿಸ್ಕೊಂಡು ಸಿಕ್ಕ ಕಡೆ ಇಸ್ರೇಲ್ ಅಟ್ಯಾಕನ್ನು ಮಾಡ್ತಾ ಇದೆ. ಕ್ಷಿಪಣಿ ದಾಳಿಗಳನ್ನು ಸುರಿಮಳೆಯನ್ನೇ ಅಂತಾನೆ ಹೇಳ್ಬೋದು. ಯುದ್ಧ ವಿರಾಮದ ನಂತರವೂ ಯುದ್ಧ ವಿರಾಮದ ಮಧ್ಯೆ ಕೂಡ ಈ ರೀತಿಯಾಗಿ ಏನು ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ. ಈ ಒಂದು ದಾಳಿಯಲ್ಲಿ ಈಗಾಗಲೇ 12ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಜನವಸತಿ ಕಟ್ಟಡದ ಮೇಲೆ ಕ್ಷಿಪಣಿಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈ ಒಂದು ಯುದ್ಧ ನಿಲ್ಲುವಂಥ ಹಂತದಲ್ಲಿಲ್ಲ. ಈ ರೀತಿಯಾಗಿ ಕದನ ವಿರಾಮದ ಮಧ್ಯೆ ಇನ್ನು ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಸಹಿತ ಈ ಒಂದು ಇರಾನ್ ಜೊತೆಗೆ ಏನು ಮಾತುಕತೆಯನ್ನು ಮಾಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು, ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಾವು ಏನು ದಾಳಿಯನ್ನು ಮಾಡೋದಿಲ್ಲ, ಇರಾನ್ನ ಮೇಲೆ 5 ದಿನಗಳ ಕಾಲ ದಾಳಿ ಮಾಡೋದಿಲ್ಲ ಅಂಥೇಳಿ ಟ್ವೀಟ್ನಲ್ಲಿ ಪೋಸ್ಟನ್ನು ಕೂಡ ಮಾಡಿರ್ತಾರೆ. ಅದಾದ ನಂತರ ಈಗ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿ ಮಾಡಿದ. ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಇರಾನ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸ್ಕೊಂಡು ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ. ಆದರೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹೇಳಿರುವಂತಹ ಮಾತುಗಳು ಮತ್ತು ಪೋಸ್ಟ್ ಬಿಟ್ಟಂತಹ ಒಂದು ಏನು ಪೋಸ್ಟ್ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ವೈರಲ್ ಆಗಿದೆ. ಪೋಸ್ಟ್ ಬಿಟ್ಟು ಇನ್ನೂ 2 ದಿನ 3 ದಿನ ಕೂಡ ಆಗಿಲ್ಲ, 5 ದಿನಗಳ ಕಾಲ ನಾವು ದಾಳಿಯನ್ನು ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರ್ತಾರೆ. ಆದರೆ ಆ ಒಂದು ನಿಯಮವನ್ನು ಇವರೇ ಮೀರಿದ್ರ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ಲದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.